ತಿಳಿಸುವ ತತ್ವಜ್ಞಾನವನ್ನು ಧಾರೆ ಎರುವ ಶ್ರೇಷ್ಠವಾದ ಗ್ರಂಥ ಅದು ಶ್ರೀಮದ್ ಭಾಗವತ. ಅಂತಹ ಶ್ರೀಮದ್ ಭಾಗವತದ ಒಂದೊಂದು ಶ್ಲೋಕ, ಶ್ಲೋಕಾರ್ಧ, ಶ್ಲೋಕಪಾದ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಃ ಪಠೇತ್ ಶೃಣುಯಾದ್ವಾಪಿ ಗೋಸಹಸ್ರಫಲಂ ಲಭೇತ್. ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಪಠನ ಮಾಡಿದರೂ, ಅರ್ಧ ಶ್ಲೋಕವನ್ನು ಪಠನ ಮಾಡಿದರೂ ಕೂಡ ಅವನಿಗೆ 1000 ಗೋದಾನ ಮಾಡಿದ ಫಲ ಬರುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಅಂತಹ ಮಹತ್ವ ಇದೆ. ಇಲ್ಲಿ ಸನ್ನಿಹಿತರಾದ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಪರಮ ಗುರುಗಳು, ಅವರ ಗುರುಗಳು ಸತ್ಯಧರ್ಮ ತೀರ್ಥರು, ಅವರ ಗುರುಗಳು ಸತ್ಯವರ ತೀರ್ಥರು. ಸತ್ಯವರ ತೀರ್ಥರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿ ಹೇಳುತ್ತಾರೆ, ಸಂಪೂರ್ಣ ಶ್ಲೋಕವನ್ನು ಪಠನ ಮಾಡಿದರೂ ಅದೇ ಫಲ, ಅರ್ಧ ಶ್ಲೋಕ ಮಾಡಿದವನಿಗೂ ಅದೇ ಫಲ. ಅಂದರೆ ತಾರತಮ್ಯ ಹೇಗೆ? ಅವರವರ ಸಾಧನೆಗೆ ತಕ್ಕಂತೆ ಫಲ ಇರಬೇಕಲ್ವಾ? ಇಬ್ಬರೂ ಕೂಡ ಸಾಧನೆಯನ್ನು ಸಮಾನವಾಗಿ ಮಾಡಿದರೆ ಸಮಾನವಾದ ಫಲ. ಒಬ್ಬ ಹೆಚ್ಚು ಸಾಧನೆ ಮಾಡಿದವ, ಒಬ್ಬ ಕಡಿಮೆ ಸಾಧನೆ ಮಾಡಿದವನಾದರೆ ಅದಕ್ಕೆ ತಕ್ಕಂತೆ ಫಲದಲ್ಲಿಯೂ ವ್ಯತ್ಯಾಸ ಬೇಕಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ಗೋ ಎಂಬ ಶಬ್ದಕ್ಕೆ ಆಕಳು ಅಂತ ಅರ್ಥ ಇದೆ, ಗೋ ಅಂದರೆ ಭೂಮಿ ಅಂತೂ ಅರ್ಥ ಇದೆ.